ರೇಟು ಡಬಲ್ ತ್ರಿಬಲ್ ಮಾಡಿ ಈಗ ಏಕಾಏಕಿ ಇಳಿಕೆ ಮಾಡುವ ಡ್ರಾಮಾ ನಡೆಸ್ತಾ ಇದೆ BMRCL. 45% ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು. ಆದರೆ ಈಗ 10 ರೂಪಾಯಿ ಕಡಿಮೆ ಮಾಡಿ ತುಪ್ಪ ಸವರ ಕೆಲಸ ಮಾಡಿದ್ದಾರೆ. 45% 46% ಏರಿಕೆ ಮಾಡಿಕೊಂಡು ಈಗ ಜನಾಕ್ರೋಶ ಕೇಳಿಬಂದ ನಂತರ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದು ಕೆಲವೆಡೆ ಮಾತ್ರ 10 ರೂಪಾಯಿ ಇಳಿಕೆ ಮಾಡಿದೆ BMRCL. ಆದರೆ ಕನಿಷ್ಠ ದರದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಗರಿಷ್ಠ ದರದಲ್ಲೂ ಯಾವುದೇ ಬದಲಾವಣೆ ಇಲ್ಲ. 90% 100% ಏರಿಕೆಯಾಗಿದ್ದ ಸ್ಟೇಜ್ಗಳಲ್ಲಿ ಮಾತ್ರ ಈ 10 ರೂಪಾಯಿ ಇಳಿಕೆ ಮಾಡಿರೋದು. ಸ್ಟೇಜ್ನಲ್ಲಿ ಜಂಪ್ ಆಗಿದ್ದ ದರವನ್ನು ಸರಿಪಡಿಸಿದ್ದಾರೆ. ಮೆಜೆಸ್ಟಿಕ್ ಟು ರೇಷ್ಮೆ ಸಂಸ್ಥೆ 70 ರೂಪಾಯಿ ಇತ್ತು, 60ಕ್ಕೆ ಇಳಿಸಿದ್ದಾರೆ. ಬೈಯಪ್ಪನಹಳ್ಳಿಗೆ ಮೆಜೆಸ್ಟಿಕ್ನಿಂದ 60 ರೂಪಾಯಿ ಇತ್ತು, ಈಗ 50ಕ್ಕೆ ಇಳಿಕೆ ಆಗಿದೆ. ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ಗೆ 90 ಇತ್ತು, ಈಗ 80ಕ್ಕೆ ಇಳಿಕೆ ಆಗಿದೆ. ಮೆಜೆಸ್ಟಿಕ್ ಟು ವಿಧಾನಸೌಧ 20 ಇತ್ತು, ಈಗ 10ಕ್ಕೆ ಇಳಿಕೆ ಆಗಿದೆ. ಮೆಜೆಸ್ಟಿಕ್ ಟು ಚಲ್ಲಘಟ್ಟ 70 ಇತ್ತು, 60 ರೂಪಾಯಿಗೆ ಇಳಿಕೆ ಆಗಿದೆ. ಜಾಲಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ ಯಾವುದೇ ಬದಲಾವಣೆ ಇಲ್ಲ. ಜಾಲಹಳ್ಳಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೆ 90 ರೂಪಾಯಿ, ಅದು ಹಾಗೇ ಇದೆ. 90 ರೂಪಾಯಿ ಆಗಿದೆ, 80 ರೂಪಾಯಿ ಇಳಿಸಿಲ್ಲ ಅದನ್ನು. ಅಂದರೆ ಈಗ ಕೆಲವು ಕಡೆ 90 ರೂಪಾಯಿ ಮ್ಯಾಕ್ಸಿಮಮ್ ರೇಟ್, ಮ್ಯಾಕ್ಸಿಮಮ್ ಅದೇ ಉಳ್ಕೊಂಡಿದೆ. ಇನ್ನು ಕೆಲವು ಕಡೆ ಈ ರೇಟ್ 100 ಅಥವಾ 90% ಹೈಕು, 100% ಹೈಕು, ಅಂದರೆ 35 ರೂಪಾಯಿ ಇತ್ತು, ಇದು 70 ರೂಪಾಯಿ ಮಾಡಿದ್ದಾರೆ. 1 to ಡಬಲ್ ಆಗಿಬಿಟ್ಟಿದೆ. ಅದರಲ್ಲೊಂದು 10 ರೂಪಾಯಿ ಕಡಿಮೆ ಮಾಡೋದು, 60 ರೂಪಾಯಿಗೆ ಇಳಿಸಿದ್ದಾರೆ. ಈ ರೀತಿ ಎಲ್ಲ ಒಂದು ಕಡೆ ಇದನ್ನು ಡ್ರಾಮಾ ಅಂತ ಕರೆದ್ರೆ ಆಶ್ಚರ್ಯ ಇಲ್ಲ, ಅಥವಾ ಅದನ್ನು ಉತ್ಪ್ರೇಕ್ಷೆ ಅಂತ ಅನ್ಬೇಕಿಲ್ಲ. ಯಾಕಂದರೆ ಏರಿಕೆ ಮಾಡೋದಂತೆ, ಆಮೇಲೆ ಒಂದು 10 ರೂಪಾಯಿ ಇಳಿಕೆ ಮಾಡೋದಂತೆ. ಮೆಟ್ರೋ ಪ್ರಯಾಣಿಕರು ಒಂದಿಷ್ಟು ಜನ ಮಾತಾಡಿದ್ದಾರೆ ಮೆಟ್ರೋದ ದರ ಏರಿಕೆ ಮತ್ತು ಇಳಿಕೆಯ ಈ ಡ್ರಾಮಾದ ಬಗ್ಗೆ. ಏನು ಹೇಳ್ತಾರೆ ಮೆಟ್ರೋ ಪ್ರಯಾಣಿಕರು, ಕೇಳಿಸ್ಕೊಳ್ಳಿ. ಆಗಬೇಕು ಪ್ರೈಸ್ ಆ್ಯಕ್ಚುಲಿ ಲೈಕ್ ತುಂಬ ದೂರ ಟ್ರಾವೆಲ್ ಮಾಡೋರೆಲ್ಲ ಲೈಕ್ ನೋಡೋದಾದರೆ 90 ರೂಪೀಸ್ 100 ರೂಪೀಸ್ ಎಲ್ಲ ಚಾರ್ಜ್ ಆಗ್ತಿದೆ. ಇನ್ನೂ ಕಡಿಮೆ ಆಗಬೇಕು. 10 ರೂಪೀಸ್ ಎಲ್ಲ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ರೈಸ್. ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರು ಮೆಟ್ರೋ ತುಂಬ ದುಬಾರಿ ಆಗಿದೆ ಮತ್ತು ಪ್ರೈಸ್ ಕೂಡ ತುಂಬ ಹೈಕ್ ಮಾಡೋದು. ಹೌದು, ಯೋಚನೆ ಮಾಡಬೇಕು ಅವರು ಕೂಡ. ಲೈಕ್ ಜಾಸ್ತಿ ಎಫೆಕ್ಟ್ ಆಗ್ತಿರೋದೇ ಸ್ಟೂಡೆಂಟ್ಸ್ ಮೇಲೆ. ಇದು ಲೈಕ್ ಆಫೀಸ್ಗೆ ಹೋಗೋರು ಅವರೆಲ್ಲ ಹೇಗೋ ಸ್ಯಾಲ್ರಿ ಬರುತ್ತೆ, ಬಟ್ ಇಟ್ ಈಸ್ ಮೋರ್ ಎಫೆಕ್ಟಿಂಗ್ ಆನ್ ಸ್ಟೂಡೆಂಟ್ಸ್. ದೇ ಶುಡ್ ಥಿಂಕ್ ಅಬೌಟ್ ಇಟ್ ಮೋರ್ ದನ್ 70 ಇದು ಮಾಡಿದ್ದಾರೆ ಸರ್. ಈಗ ಮೊದಲು 38 ಇತ್ತು, ಸಡನ್ ಆಗಿ. ಹಾಂ ಸರ್, 45% ಜಾಸ್ತಿ ಆಗಿದೆ. ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಕಡಿಮೆ ಮಾಡಬೇಕಂತ ಹೇಳ್ತೀವಿ ಸರ್. ಫಸ್ಟು 38 ಇತ್ತು, ಈಗ 70 ಮಾಡಿದ್ದಾರೆ. ಇಲ್ಲ ಸರ್, ಕಾಲೇಜ್ಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಡೈಲಿ ಟ್ರಾವೆಲ್ ಮಾಡೋರು ಟೈಮ್ ಸೇವ್ ಆಗಲಿ ಅಂತ ನೀವು ಮೆಟ್ರೋ ಯೂಸ್ ಮಾಡ್ತಿದ್ರಿ, ಇಷ್ಟೊಂದೆಲ್ಲ ಹೈಕ್ ಆಗಿರೋದ್ರಿಂದ ಏನಿತ್ತು? ಬಸ್ಸಲ್ಲೇ ಓಡಾಡಬೇಕಂತ ಅನಿಸುತ್ತೆ ಸರ್. ಟೈಮ್ ಸೇವ್. ನಾವು ಆ್ಯಕ್ಚುಲಿ 67 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಬೇಕು, ಒನ್ ಸೈಡ್ ಜರ್ನಿ. ಅದಕ್ಕೆ ಮೆಟ್ರೋ ಯೂಸ್ ಮಾಡ್ತೀವಿ. ಸಡನ್ನಾಗಿ ಮಾಡಿರೋದ್ರಿಂದ ಕಷ್ಟ ಆಗುತ್ತೆ ಸರ್. ಹೌದು. ದಾಸರಳ್ಳಿಯಿಂದ ಮೆಜೆಸ್ಟಿಕ್ಕು ಜನ ಜಾಸ್ತಿ ಇರ್ತಿದ್ರು, ಫುಲ್ಲು ನಮಗೆ ಜಾಗ ಸಿಗ್ತಿದ್ದಿಲ್ಲ. ಈಗ ಸರ್, ಈಗ ನಾನು ಇವತ್ತು ಫಸ್ಟ್ ಟೈಮ್ ಬಂದಿದ್ದು, ಅದಕ್ಕೆ ನನಗೆ ಬೇಜಾರು. ಯಾಕಂದರೆ ಜನ ಓಡಾಡಬೇಕು. ಮೆಟ್ರೋ ಏನ್ರಿ ಫುಲ್ ಕಾಲಿಡೋಕ್ಕೆ ಜಾಗ ಇದ್ದಿದ್ದಿಲ್ಲ. ಈಗ ಸರ್ ಫ್ರೀ ಆಗಿದೆ. ಈಗ ಅದೇ ಈಗ ಫುಲ್ ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು. ಈಗ ಅದಕ್ಕೆ ಸಮಸ್ಯೆ ಆಗಿರೋದು. ಈಗ ಎಲ್ಲ ಇವ್ರಿಗೇನು ರೀ, ಡಿಸೈಲ್ ಏನು, ಪೆಟ್ರೋಲು ಇಲ್ಲ, ಡೀಸೆಲು ಇಲ್ಲ, ಯಾಕೆ ಏರಿಸ್ಬೇಕು ಇವರು? ಅಲ್ಲ, ಅವರು ಪೆಟ್ರೋಲು ಡೀಸೆಲು ಯೋಚನೆ ಮಾಡ್ತಾರೆ. ಇವ್ರಿಗೇನು ಅವಶ್ಯಕತೆ ಐತಿ? ಅದೇ ಮುಖ್ಯ ಅಲ್ರಿ. ಈಗ ದಾಸರಳ್ಳಿಯಿಂದ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮೆಟ್ರೋ ಸ್ಟೇಷನ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗೊಬ್ಬರು ಪ್ರಯಾಣಿಕರು ಹೇಳ್ತಾ ಇದ್ರು, ಪೆಟ್ರೋಲ್ ದರ ಏರಿಕೆ ಆದಾಗ ಬಸ್ ದರ ಏರಿಕೆ ಆಗುತ್ತೆ, ಸಾಮಾನ್ಯ. ಓಕೆ, ಮೆಟ್ರೋದಲ್ಲಿ ಯಾವುದ್ರಿ ದರ ಏರಿಕೆ? ಇದು ಯಾವ ದರ ಏರಿಕೆಯಾಗಿ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ, ಈಗ ಇಳಿಸೋದು ಯಾಕೆ ಅಂತ? ಮೆಟ್ರೋ ಫುಲ್ ಖಾಲಿ ಓಡಾಡ್ತಾ ಇದೆಯಂತೆ. ಇಫೆಕ್ಟ್ ಇಷ್ಟರ ಮಟ್ಟಿಗೆ ಆಗಿದೆಯಾ ಮಂಜು? ಪ್ರಣಾತ್, ಹೌದು, ನಿಜಕ್ಕೂ ಕೂಡ ಏನು ಕಳೆದ 5 ದಿನಗಳ ಹಿಂದಷ್ಟೇ ಮೆಟ್ರೋ ದರವನ್ನು ಏರಿಕೆ ಮಾಡಿದರು. ಸೊ ಇದರಿಂದ ಎಲ್ಲೋ ಒಂದು ಕಡೆ ಮೆಟ್ರೋ ಪ್ರಯಾಣಿಕರು ದೂರ ಉಳಿದಿದ್ರು. ಯಾಕಂದರೆ ಬೆಂಗಳೂರಲ್ಲಿ ಮೆಟ್ರೋವನ್ನು ಯೂಸ್ ಮಾಡೋವಂಥವ್ರು ಆ್ಯಕ್ಚುಲಿ ಒಂದಿಷ್ಟು ಟ್ರಾಫಿಕ್ಕಿಂದ ನಾವು ದೂರ ಇರ್ಬೋದು. ಜೊತೆಗೆ ಸಮಯವನ್ನು ಬೇಗ ನಾವು ನಮ್ಮ ಸಮಯಕ್ಕೆ ತಕ್ಕಂತೆ ಮೆಟ್ರೋದಲ್ಲಿ ನಾವು ಬೇಗ ರೀಚ್ ಆಗಬಾರ್ದು ಅಂತೇಳಿ ಪ್ರಯಾಣಿಕರು ಅಂದ್ಕೊಂಡಿದ್ರು. ಆದರೆ ಇವರು ಏಕಾಏಕಿ ದರವನ್ನು ದುಪ್ಪಟ್ಟು ಮಾಡಿದರು, ಡಬಲ್ ಮಾಡಿದರು. ಸೊ ಹಾಗಾಗಿ ಒಂದಿಷ್ಟು ಪ್ರಯಾಣಿಕರು ಕೂಡ ಮೆಟ್ರೋಯಿಂದ ದೂರ ಸರಿದಿದ್ರು. ಈಗ ಕೇವಲ 10 ರೂಪಾಯಿ, ಅಂದರೆ ಏನು ಕಳೆದ ನಿರಂತರವಾಗಿ 5 ದಿನಗಳಿಂದ ಕೂಡ ನಿರಂತರವಾಗಿ
ದರ ಏರಿಕೆ ವಿರುದ್ಧ ಪಾರ್ಟಿಯು ಕೂಡ ಅಭಿಯಾನ ಮಾಡಿತ್ತು, CMಗೂ ಕೂಡ ಎಚ್ಚರಿಕೆ ಮಾಡಿದ್ರು. ಅದರಂತೆ ಇವತ್ತು 10 ರೂಪಾಯಿಯನ್ನು ಇಳಿಕೆ ಮಾಡಿರೋದು, ಆದರೂ ಕೂಡ ಪ್ರಯಾಣಿಕರಿಗೆ ಅದು ಸಮಾಧಾನ ತರ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯ ನಾನು ಇವತ್ತು ಈಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಮೆಟ್ರೋ ಪ್ರಯಾಣಿಕರು ಏನು ದಿನನಿತ್ಯ ಓಡಾಡುವಂತಹ ಮೆಟ್ರೋ ಪ್ರಯಾಣಿಕರು ಇವತ್ತು ಕೂಡ ಮೆಟ್ರೋದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಹೋಗ್ತಿದ್ದಾರೆ. ಆದರೆ ಇವತ್ತು ಏನು ಅಂದರೆ ಮೆಜೆಸ್ಟಿಕ್ಕಿಂದ ಬೈಯಪ್ಪನಹಳ್ಳಿಗೆ 50 ರೂಪಾಯಿ ಇದ್ದರೆ 40 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ಕಿಂದ ವೈಟ್ ಫೀಲ್ಡ್ಗೆ 90 ರೂಪಾಯಿ ಇರೋದು 80 ರೂಪಾಯಿ ಆಗಿದೆ. ಕೇವಲ 10 ರೂಪಾಯಿ ಮಾತ್ರ ಇಳಿಸಿದ್ದಾರೆ. ಸೊ ಇದು ಪ್ರಯಾಣಿಕರಿಗೆ ಸಮಾಧಾನ ತರ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಈ ದರ ಏರಿಕೆ ದುಪ್ಪಟ್ಟಾಗಿತ್ತು. ಸೊ ಹೀಗಾಗಿ ಅದಕ್ಕೆ ಜನರು ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇವಲ 10 ರೂಪಾಯಿ ಏರಿಕೆಯಿಂದಾಗಿ ನಮಗೆ 10 ರೂಪಾಯಿ ಸಮಾಧಾನ ತರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಸೊ ಅವರು ಕೂಡ ಪ್ರತಿಭಟನೆಗಳನ್ನ ಮಾಡ್ತಿದ್ರು, ನಮಗೆ ದರವನ್ನು ಇಳಿಕೆ ಮಾಡಬೇಕು ಅಂತೇಳಿ. ಸೊ ನಮ್ಮ ಜೊತೆ ಪ್ರಯಾಣಿಕರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಇವತ್ತು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್? ಇದು ಭಾಳ ಎಲ್ಲ ಪಬ್ಲಿಕ್ಗೆ ತೊಂದರೆ ಆಗುತ್ತೆ. ಮಾಡಬಾರ್ದಾಗಿತ್ತು. ಏಕಾಏಕಿ 50% ಅಷ್ಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದು ಭಾಳ ತೊಂದರೆ ಆಗುತ್ತೆ, ಮಿಡ್ಲ್ ಕ್ಲಾಸ್ಗೆ ತೊಂದರೆ ಆಗುತ್ತೆ. ಮತ್ತು ಡೈಲಿ ಕೆಲಸ ಇದನ್ನೇ ಮೆಟ್ರೋನೇ ನಂಬಿಕೊಂಡು ಪ್ರಯಾಣ ಮಾಡ್ತಾ ಇರುವಂಥ ಅನೇಕ ಜನಗಳಿಗೆ ನಾಗರಿಕರಿಗೆ, ಅದರಲ್ಲೂ ಎಲ್ಲ ಇದ್ರಿಗೂ ತುಂಬ ಎಫೆಕ್ಟೇ ಇದು, ತುಂಬ ಎಫೆಕ್ಟ್ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಂಬಂಧಪಟ್ಟ ಕೇಂದ್ರ ಸರ್ಕಾರದಲ್ಲಿ ಸಂಬಂಧಪಟ್ಟ ಇಲಾಖೆ ಏನಿರ್ಬೋದು, ಈ ಮೆಟ್ರೋ ಅಂಡರ್ ಕಂಟ್ರೋಲ್ ಬರುವಂಥ ಎಲ್ಲ ಇಲಾಖೆಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಗಮನ ಹರಿಸಿ ಆದಷ್ಟು ಕಮ್ಮಿ ಮಾಡಲಿ. ಅದಕ್ಕೊಂದು ಒಂದು ಒಂದು ಜನಗಳಿಗೆ ಅನುಕೂಲವಾದಂಥ ರೀತಿಯಲ್ಲಿ ಮಾಡಬೇಕು. ಒಂದು 5 to 10% ಮಾಡಲಿ. 50% ಮಾಡಿದ್ರೆ ತುಂಬ ಕಷ್ಟನೇ. ಆಮೇಲೆ ನಾವು ಯಾತಕ್ಕೆ ಬರ್ತೀವಿ ಅಂದರೆ ಪೊಲ್ಯೂಷನ್ ಫ್ರೀ ಇದೆ, ಆರಾಮಾಗೆ ಈ ಬಿಸಿಲಲ್ಲಿ ಮತ್ತು ಈ ವೆಹಿಕಲಲ್ಲಿ ಓಡಾಡೋದು, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಇವೆಲ್ಲ ಒಂದು ಹೆಲ್ತ್ ದೃಷ್ಟಿಯಿಂದ ಕೂಡ. ಆಮೇಲೆ ಇನ್ ಟೈಮಲ್ಲಿ ರೀಚ್ ಆಗ್ಬೋದು, ಆನ್ ಟೈಮಲ್ಲಿ ರೀಚ್ ಆಗಿ ಬರ್ಬೋದು. ಇವೆಲ್ಲ ಅಗತ್ಯತೆ ಇರೋದ್ರಿಂದ ಮೆಟ್ರೋ ಹತ್ತೀವಿ ಹೊರತು ಇನ್ಯಾವುದಕ್ಕೂ ನಾವು ಮೆಟ್ರೋ ಹತ್ತಲ್ಲ. ಇದರಿಂದ ಮೆಟ್ರೋ ಅವರು ಯೋಚನೆ ಮಾಡಿ ಅಧಿಕಾರಿಗಳು. ಏನು ಹೇಳ್ತೀರಿ? 10 ರೂಪಾಯಿ ಕಡಿಮೆ ಮಾಡೋದ್ರಿಂದ ತಾವೇನು ಹೇಳ್ತೀರಿ ಅಂತ? ಕಮ್ಮಿ ಮಾಡೋದ್ರಿಂದ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಏನು ಹೇಳ್ತೀರಿ ಅಂತ? 10 ರೂಪಾಯಿ ಕಮ್ಮಿ ಸಾಲಾಗಲ್ಲ ಸರ್. ನಾನು ಹೇಳಿದ್ನಲ್ಲ ಆಗ್ಲಿಂದ 5ರಿಂದ 10% ಅದು ಹೊಡೆತ ಬೀಳಲ್ಲ, ಅದು ರೀಸನಬಲ್ ಆಗಿರುತ್ತೆ. ಅಷ್ಟು ಮಾಡಿದ್ರೆ ಸಂಬಂಧಪಟ್ಟವರು ಇದನ್ನು ಈ ಒಂದು ಮೀಡಿಯಾ ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಅದು ಸಂಬಂಧಪಟ್ಟವರು ತಕ್ಷಣ ಈಗಲಿಂದ ಜಾರಿಗೆ ಬರಬೇಕದು. ಜಾರಿಗೆ ಬಂದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಅದೇ ಅಷ್ಟೇ ನಾನು ಕೇಳೋದು. ಅಂದರೆ ಕೇವಲ 10 ರೂಪಾಯಿಯನ್ನು ಇಳಿಕೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಇದು ಪ್ರಯಾಣಿಕರಿಗೆ ಮತ್ತೆ ಎಲ್ಲೋ ಒಂದು ಕಡೆ ಸಮಾಧಾನ ತರ್ತಾ ಇಲ್ಲ. ಸೊ ಹೀಗಾಗಿ ಕೇವಲ ಅಂದರೆ ಏನು 70, 80 ರೂಪಾಯಿ, 90 ರೂಪಾಯಿಯನ್ನು ಏರಿಕೆ ಮಾಡಿದ್ದಾರೆ. ಸೊ ಅದರಂತೆ ಎಲ್ಲ ದರವನ್ನು ಕೂಡ ಇಳಿಕೆ ಮಾಡಬೇಕು ಅಂತೇಳಿ ಪ್ರಯಾಣಿಕರು ಹೇಳ್ತಿದ್ದಾರೆ. ಜೊತೆಗೆ ಏನು ಈ ಒಂದು ವಿಪಕ್ಷಗಳು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವು ದರ ಇಳಿಕೆಯನ್ನು ಮಾಡಬೇಕು ಅಂತೇಳಿ. ಸೊ ಅದರಂತೆ ಇದೀಗ ಕೇವಲ 10 ರೂಪಾಯಿಯನ್ನು ಮಾತ್ರ ಇಳಿಕೆ ಮಾಡಿರೋದು ಪ್ರಯಾಣಿಕರಿಗೆ ಸಮಾಧಾನ ತರ್ತಾ ಇಲ್ಲ. ಸೊ ಹೀಗಾಗಿ ಹಣವನ್ನು ಅಂದರೆ ಮೆಟ್ರೋ ದರ ಏರಿಕೆ ಆಗಿದ್ದರಿಂದ ಎಲ್ಲೋ ಒಂದು ಕಡೆ ಪ್ರಯಾಣಿಕರು ಕೂಡ ಮೆಟ್ರೋವನ್ನು ಹತ್ತುತ್ತಾ ಇರಲಿಲ್ಲ, ಮೆಟ್ರೋ ಕಡೆ ಬರ್ತಾನೆ ಇರಲಿಲ್ಲ. ಸೊ ಇವತ್ತು ಕೂಡ ನೀವು ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ದರ ಯಾವಾಗ ಏರಿಕೆ ಮಾಡಿದ್ದು, ದರ ಏರಿಕೆಯಿಂದಾಗಿ ಆ ಪ್ರಯಾಣಿಕರೇ ಮೆಟ್ರೋ ಸ್ಟೇಷನ್ ಕಡೆ ಬರ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ